ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಲಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನಾನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂದ್ಬಿಟ್ಟು ನಾನು ಎಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ವಿಡಿಯೋ ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಮತ್ತು ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೇ ನನ್ನ ಮಗ ಹೊರಗಡೆ ಕರ್ಕೊಂಡೋಗಿದ್ದ. ಹೊರಗಡೆ ಅಂದರೆ ಇಲ್ಲಿ ಒಂದು ಮನೆ ಹತ್ರ ಒಂದು ಪ್ಲೇಸ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಆಲ್ರೆಡಿ 2ನೇ ಟೈಮ್ ಬಿಡ್ತಾಯಿದ್ದೀನಿ, ಸೊ ಬೇಜಾರು ಮಾಡ್ಕೋಬೇಡಿ. ಸೊ ದಿನ ದಿನ ಇಂಪ್ರೂವ್ ಆಗ್ತಾಯಿದೆ ಆ ಪ್ಲೇಸು, ಹಾಗಾಗಿ ನಾನು ಬಿಡ್ತಾಯಿದ್ದೀನಿ ಅಷ್ಟೇ. ಒಂದು ನೆನಪಿಗೋಸ್ಕರ ನಿಮ್ಗಳ ಹತ್ರ ಶೇರ್ ಮಾಡ್ಕೋಬೇಕು, ಇದೊಂದು ಪ್ಲೇಸ್ ತೋರಿಸ್ಬೇಕಂತ. ತುಂಬಾ ಚೆನ್ನಾಗಿದೆ, ತುಂಬಾ ಜನ ಬರ್ತಾಯಿದ್ರು ಅಲ್ಲಿಗಂತೂ. ಎಷ್ಟು ಜನ ಅಂದರೆ ಅದು ಬೇರೆ ಸಂಡೇ ಅಲ್ವಾ, ಕನ್ನಡದವ್ರಿಗಿಂತ ಹೆಚ್ಚಾಗಿ ಹಿಂದಿಯವರೇ ಇದ್ದರು. ಸೊ ಏನಾದರೂ ಈ ಕಡೆ ಬಂದರೆ, ಯಾರಾದರೂ ಈ ಕಡೆ ಇರೋರು ಈ ಪ್ಲೇಸ್ಗೊಂದ್ಸರಿ ಹೋಗಿ, ತುಂಬಾ ಚೆನ್ನಾಗಿದೆ. ಒಂಥರ ಬೇರೆ ಕಡೆ ದುಡ್ಡು ಕೊಟ್ಟು ಹೋಗೋ ಒಂಥರ ಟೂರಿಸ್ಟ್ ಪ್ಲೇಸ್ ಥರ. ಇದು ಒಂದು ಕೆರೆ ಅಂತಲೇ ಹೇಳ್ಬೋದು. ಫಸ್ಟೆಲ್ಲ ಇದು ಸ್ಮಶಾನ ಇತ್ತು. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು, ಸೊ ಇದು ಬೇಡವಾದ ವಸ್ತೆಲ್ಲ ಹಾಕ್ತಾಯಿದ್ರು, ತುಂಬಾ ಗಲೀಜಾಗಿತ್ತು. ನೋಡಿ, ನಾವು ಸುಮಾರು ಒಂದು 5:30 ಹೋಗಿ ನಾವು ಬರೋಷ್ಟೊತ್ತಿಗೆ 7:30 ಆಯಿತು ಮನೆಗೆ. ತುಂಬಾ ದೊಡ್ಡ ಕೆರೆ ಅದು, ಅದನ್ನ ವಾಕಿಂಗಿಗೆ ಅಂದ್ಬಿಟ್ಟೆಲ್ಲ ಸುಮಾರು ಇದು ಮಾಡಿದರು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಸಾಯಂಕಾಲ ಬಂದ್ವಿ ಮನೆಗೆ, ಚಿಕನ್ ತಂದಿಕ್ಕಿದ್ರು ನಮ್ಮ ಮನೆಯವರು. ಸೊ ಚಿಕನ್ ಕರಿ ಅಂತಲೇ ಹೇಳ್ಬೋದು, ಇದು ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಫ್ರೈ ಅಲ್ಲ, ಚಿಕನ್ ಕರಿನೇ ಅಂತ ಹೇಳ್ಬೋದು. ಸೊ ನಾನೊಂದು ಬಾಂಡಿಲ್ ತೊಗೊಂಡು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ 2 ಕೂಡ ಫ್ರೈ ಆದಮೇಲೆ 2 ಟೊಮೊಟೊ ತೊಗೊಂಡೆ, 2 ಟೊಮೊಟೊನ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡೆ. ಸೊ ಎಲ್ಲರಿಗೂ ಗೊತ್ತೇ ಇದೆ, ಬೇಗ ಫ್ರೈ ಆಗಬೇಕಂದ್ಬಿಟ್ಟು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅದೆರಡು ಹಾಕೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ, ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ, ಇಷ್ಟು ಕಾಯಿ ತೊಗೊಂಡಿದ್ದೀನಿ ನಾನು, ಅರ್ಧಕ್ಕಿಂತ ಕಮ್ಮಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಒಂದೊಂದು ಐಟಮ್ನ ಒಂದೊಂದಾಗಿ ಪೇಸ್ಟ್ ಮಾಡಿ ಹಾಕೊಳ್ಳೋ ಅಂಥದ್ದು. ಸೊ ಟೊಮೊಟೊ ಎಲ್ಲ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ, ತೊಳೆದಿಟ್ಟಿರ್ತೀವಲ್ಲ ಚಿಕನನ್ನು, ಅದರಲ್ಲೇ ಆಲ್ಮೋಸ್ಟ್ ನೀರು ಸ್ವಲ್ಪ ಇದ್ದೇ ಇರುತ್ತೆ. ಸೊ ಅದು ಫ್ರೈ ಆಗ್ತಾ ಇದ್ದಂಗೆ ಅದು ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಫುಲ್ಲು ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಸೊ ಇಲ್ಲಿ ನೋಡಿ, ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಧನಿಯಾ ಸ್ವಲ್ಪ ಹುರಿದಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ದೆ, ಧನಿಯಾ ಮತ್ತು ಸ್ವಲ್ಪ ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ 3 ಅಷ್ಟೇ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಯಾವುದೇ ಚಕ್ಕೆ ಮಸಾಲ ಏನೂ ಹಾಕಿಲ್ಲ. ನಾನು 1 ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಧನಿಯಾ, ಒಣಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ, ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಹಾಕಿದ್ದೀನಿ. ಚಿಕನ್ ಅದು ನೀರೆಲ್ಲ ಫುಲ್ ಡ್ರೈ ಆದಮೇಲೆ ಮಸಾಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಒಂದು ಅದರೆಲ್ಲ ಹಾಕೋಬೇಕು. ಮತ್ತು ಅದಕ್ಕೆ ನಾವು ತಣ್ಣೀರು ಹಾಕಬಾರ್ದು, ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಬಂದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಚಪಾತಿಗೆ ಮತ್ತು ಅನ್ನಕ್ಕೆ, ಮುದ್ದೆಗೆ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಇದು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.